ಎಲ್ಲರಿಗೂ ನನ್ನ ನಮಸ್ಕಾರ. ಈ ಮಧ್ಯಾಹ್ನ ಸುಂದರ ಸಮಾರಂಭ ಪ್ರತಿ ವರ್ಷ ಸಾರಿಗೆ ಇಲಾಖೆಯಿಂದ, ಜಿಲ್ಲಾ ಆಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ, ಕಾನೂನು ಮತ್ತು ಸೇವೆ ಪ್ರಾಧಿಕಾರ ವತಿಯಿಂದ, ಸ್ಥಳೀಯ ಸಂಸ್ಥೆಗಳ ವತಿಯಿಂದ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ವತಿಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಪ್ರತಿ ವರ್ಷ ಜನವರಿ 1ರಿಂದ ಜನವರಿ 31ರವರೆಗೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇದು 37ನೇ ರಸ್ತೆ ಸುರಕ್ಷತಾ ಸಪ್ತಾಹ. ಈ ರಸ್ತೆ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮ ಅಂಗವಾಗಿ ಇವತ್ತಿನ ದಿನ ಎಲ್ಲ ಸಾರ್ವಜನಿಕರು, ವಾಹನ ಮಾಲೀಕರು, ವಾಹನ ಸೇವೆ ಪ್ರಾಂಶುಪಾಲರು, ವಾಹನ ಚಾಲಕರು, ತಾಯಂದಿರು, ತಂಗಿಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಾಧ್ಯಮ ಮಿತ್ರರು ಹಾಗೂ ಗೃಹ ರಕ್ಷಕ ಸಿಬ್ಬಂದಿ ಅವರು, ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು, ಜನರಿಗೆ ಅಪಘಾತವಾದರೆ ಏನಾಗ್ತೈತಿ, ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತವಾದರೆ ಏನಾಗ್ತೈತಿ, ಮತ್ತು ಪೀಡಿಸೋದು ಬಂದರೆ ಏನಾಗ್ತೈತಿ ಅನ್ನೋದು, ಮತ್ತು ಇನ್ನಿತರ ಯಾವ್ದಾರು ಕಾಯಿಲೆಗಳು ಬಂದರೆ ಏನಾಗ್ತೈತೆ ಅನ್ನುವಂಥದ್ದು ಮುನ್ನೆಚ್ಚರಿಕೆ ಸಲುವಾಗಿ ಇವತ್ತಿನ ದಿವಸ ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಡೆಮೋ ಮಾಡಿ ನಮ್ಮ ಜನರಿಗೆಲ್ಲ ಮನವರಿಕೆ ಆಗುವಂಥದ್ದನ್ನು ತಿಳಿಸಿ ಜನರಿಗೆ ಒಳ್ಳೆಯ ಒಂದು ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ವಂದನೆ ಅಭಿನಂದನೆ ಸಲ್ಲಿಸುತ್ತಾ, ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನೂ ಮತ್ತೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವು ರಸ್ತೆ ಅಪಘಾತದ ಜನರು ಸಾವುಗಳನ್ನು ಅನುಭವಿಸಬಾರ್ದು, ಯಾವುದೇ ಅಪಘಾತಗಳಾಗಬಾರ್ದು, ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ, ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಇದರ ಬಗ್ಗೆ ಅರಿವು ಪ್ರಜ್ಞೆ ಹಾಗೂ ಏನೇ ತೊಂದರೆಗಳಾಗಬಾರ್ದು, ಆಗಲ್ದಂಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋ ಸಲುವಾಗಿ ಎಲ್ಲ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ನಾವು ಅವೇರ್ನೆಸ್ಸನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಎಲ್ಲರಿಗೂ ನಾನು ನನ್ನ ಈ ಕಾರ್ಯಕ್ರಮದ ಸಲುವಾಗಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಈ ದಿನ ERTO ಗೋಕಾಕ ಕಚೇರಿಯಲ್ಲಿ ನಮ್ಮ ತಾಲೂಕಾ ಆರೋಗ್ಯ ಕೇಂದ್ರ ಹಾಗೂ ಮತ್ತು ನಮ್ಮ ನಿಪುಣ ಕೇಂದ್ರದವರ ಸ್ಕಿಲ್ ಲ್ಯಾಬ್ ಅವರ ಒಂದು ಸಹಕಾರದೊಂದಿಗೆ ಕಚೇರಿಗೆ ಆಗಮಿಸ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಹಾಗೂ ರಸ್ತೆಯ ಡ್ರೈವರ್ಸ್ಗಳಿಗೆ, ಮಾಲೀಕರಿಗೆ, ವಾಹನದ ಎಲ್ಲ ಕಚೇರಿಗೆ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೆ ಅಪಘಾತಗೊಂಡ ಸಮಯದಲ್ಲಿ ಅಥವಾ ಮನೆಗಳಲ್ಲಿರ್ತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ತುರ್ತು ಸಂದರ್ಭಗಳಲ್ಲಿ ಯಾವ ರೀತಿ ಉಪಚಾರವನ್ನು ಕೊಡಬೇಕು ಅನ್ನೋದನ್ನು ನಮ್ಮ ನಿಪುಣ ಸ್ಕಿಲ್ ಲ್ಯಾಬ್ನವರು ನಮಗೆ ಜನರಿಗೆ ಉಪಯೋಗದ ಮಾಹಿತಿಯನ್ನು ಈ ದಿನ ಕೊಟ್ಟಿದ್ದಾರೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಂಗಡಿ ಸರ್ ಭಾಗವಹಿಸಿದ್ದಾರೆ, ಹಾಗೂ ಸಂದೀಪ್ ಸರ್ ಇದ್ದಾರೆ, ಹಾಗೂ ಅವರು ಇತರೆ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು 1.5 ರಿಂದ 2 ತಾಸಿನವರೆಗೆ ಎಲ್ಲ ಸಾರ್ವಜನಿಕರಿಗೆ ಅತಿ ಆಸಕ್ತಿಭರಕವಾಗಿ ಈ ಪೂರ್ವಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಕಚೇರಿಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಾರ್ವಜನಿಕರಿಗೆ ಒಂದು ಫಸ್ಟ್ ಏಡ್ ಕಿಟ್ ಮತ್ತು ಪ್ರಮಾಣ ಪತ್ರವನ್ನು ಸಹಿತ ಅವರ ಸಹಕಾರದೊಂದಿಗೆ ನಾವು ಈ ದಿನ ನೀಡಿದ್ದೇವೆ. ವಾಹನ ಚಾಲಕನ ಆಯ್ಕೆ ಮುಖ್ಯ ಉದ್ದೇಶ ರಸ್ತೆಯಲ್ಲಿ ಅಪಘಾತಗೊಂಡಾಗ ಮುಖ್ಯವಾಗಿ ವಿಕ್ಟಿಮ್ ಆಗೋರು, ಅಂದರೆ ಮುಖ್ಯವಾಗಿ ಅಪಘಾತಕ್ಕೊಳಗಾಗೋರು ನಮ್ಮ ಚಾಲಕರೇ ಆಗಿರ್ತಾರೆ. ಒಬ್ಬ ಚಾಲಕನಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದರೆ ಅವನು ಬೇರೆ ರಸ್ತೆ ಚಲಿಸ್ತಕ್ಕಂಥ ವಾಹನ ಸವಾರರು ಅಥವಾ ಆಗಲಿ ಇನ್ನು ಚಾಲಕರನ್ನು ಬದುಕಿಸ್ಬೋದು. ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಸಮಯದವರೆಗೆ ಆ ವ್ಯಕ್ತಿಯ ಜೀವವನ್ನು ಕಾಪಾಡ್ಬೋದು ಅಂತ ಒಂದು ಹಾಗೂ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ ರಸ್ತೆ ಸುರಕ್ಷಣೆ ಮತ್ತು ಜೀವ ರಕ್ಷಣೆ ಅನ್ನೋದು ಈ ವರ್ಷದ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಕ್ಷೇತ್ರದ ಒಂದು ಸ್ಲೋಗನ್ ಆಗಿದೆ, ವಾಕ್ಯ ಆಗಿದೆ. ಆ ನಿಟ್ಟಿನಲ್ಲಿ ರಸ್ತೆ ಮೇಲೆ ಅಪಘಾತಗೊಂಡಾಗ ಜೀವ ರಕ್ಷಣೆ ಮಾಡುವ ಅತಿ ಮುಖ್ಯ. ಆ ನಿಟ್ಟಿನಲ್ಲಿ ಅತಿ ಪ್ರಥಮವಾಗಿ ಸ್ಪಂದಿಸುವವರು ಚಾಲಕರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅಲ್ಲ, ಇಂಥ ಘಟನೆಗಳು ಸರ್ವಸಾಮಾನ್ಯ ಸಂಭವಿಸ್ತವೆ, ಇಲ್ಲ ಅಂತೇನಲ್ಲ. ಆದರೆ ನಮ್ಮ ವೈದ್ಯಾಧಿಕಾರಿಗಳೊಂದಿಗೆ ಮತ್ತು ನಮ್ಮ ಸಂದೀಪ್ ಸರ್ ಜೊತೆ ಈ ವಿಚಾರವಾಗಿ ನಾವು ಮಾತಾಡಿದಾಗ ಇಂಥದ್ದೊಂದು ಕಾರ್ಯಕ್ರಮ ಇದೆ, ಇದು ಸಾರ್ವಜನಿಕರು ಈ ರೀತಿ ನಿಟ್ಟಿನಲ್ಲಿ ಮಾಡಿದ್ರೆ ಉಪಯೋಗ ಆಗ್ತದಂತ ಒಂದು ಚರ್ಚೆ ಆದಾಗ ಇದನ್ನು ಸೂಕ್ತ ಅನ್ನಿಸ್ತು ನಮಗೂ. ಸೊ ಈ ಸಪ್ತಾಹದ ಅಥವಾ ಈ ಮಾಸಾಚರಣೆ ಅಂಗವಾಗಿ
ಈ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ವಾಹನ ಚಾಲಕರ ಜೊತೆ ಪಬ್ಲಿಕ್ ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಪಬ್ಲಿಕ್ಕು ಸಹಿತ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಅತಿ ಅಪಘಾತಗೊಂಡಲ್ಲಿ ಅದನ್ನು ರೀಲ್ ಮಾಡೋದು, ಯೂಟ್ಯೂಬ್ ಮಾಡೋದು, ಆ ಒಂದು ಘಟನೆಯಲ್ಲಿ ಇರ್ತಾರೋ ಹೊತ್ತು ಅಪಘಾತಗೊಂಡ ವ್ಯಕ್ತಿ ಅಥವಾ ವಿಕ್ಟಿಮ್ನನ್ನು ಬದುಕಿಸ್ಬೇಕು, ಅವನ ಜೀವ ರಕ್ಷಣೆ ಮಾಡಬೇಕು ಅನ್ನೋದೊಂದು ಪ್ರಜ್ಞೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಕಡಿಮೆ ಆಗಿದೆ. ಇದು ವಿಶೇಷವಾಗಿ ಯುವಕರಲ್ಲಿ ಬರಬೇಕು. ಮೊಬೈಲ್ನಿಂದ ಶೂಟ್ ಮಾಡೋದಾಗಲಿ, ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಅಂಥೇಳಿ ಮೇಲಿನ ಮೇಲೆ ಎಲ್ಲ ಹಾಕೋದಾಗಲಿ ತಡೆಗಟ್ಟಿ ಆ ಸಂತ್ರಸ್ತರನ್ನು ಬದುಕಿಸೋ ಒಂದು ವಿಚಾರದಲ್ಲಿ ಅವರು ಕಳಕಳಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ, ತಮ್ಮ ಮುಖಾಂತರ, ಮಾಧ್ಯಮರ ಮುಖಾಂತರ ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ ಯುವಕರಲ್ಲಿ ನಾನು ಕೋರ್ತೇನೆ. ಇವತ್ತಿನ ದಿವಸ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಅಂಥೇಳಿ ARTO ಆಫೀಸ್ದಿಂದ ಒಂದು RTO ಸಾಹೇಬ್ರು ನಂಗೆ ಸಂಪರ್ಕ ಮಾಡಿದರು. ಆ ಸಂಪರ್ಕದಾಗ ಏನಪ್ಪ ಏನು ಸುರಕ್ಷಾ ಇದೆ ಅಂಥೇಳಿ ಕೇಳಿದಾಗ ಹೇಳಿದ್ರು, ಹಿಂಗೆ ಸುರಕ್ಷತೆ ಕೊಡಬೇಕು, ಇದನ್ನು ಮಾಡಬೇಕು, ಚಂದಿಗೆ ವಾಹನ ಓಡಿಸ್ಬೇಕು, ಅದ್ರ ಸಲುವಾಗಿ ನಾವು ಜನರನ್ನು ಅವೇರ್ ಮಾಡ್ತೇವೆ ಅಂತ ಹೇಳಿದರು. ಭಾಳ ಚಲೋ ಆತು ರೀ. ಮೋಸ್ಟ್ ಆಫ್ ದ ಆಕ್ಸಿಡೆಂಟ್ ಕೇಸ್ ಬರ್ತಿರ್ತಾವೆ, ಅಲ್ಲಿ ಎಷ್ಟೋ ಜನ ಸತ್ತ ಬಂದುಬಿಡ್ತಾರೆ ನಮ್ಮ ಕಡೆ. ಎಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಏಡ್ ಕೊಟ್ರೆ, ಫಸ್ಟ್ ಏಡ್ ಅವ್ರಿಗೆ ಇದನ್ನು ಕೊಟ್ರೆ ಅನುಕೂಲ ಆಕೈತಿ ಅಂಥೇಳಿ ನಾ ಅನ್ನಿ. ಅದಕ್ಕೆ ಕುಲಕರ್ಣಿ ಸಾಹೇಬ್ರು ಏನಂದರು, ಹಂಗಂದ್ರೆ ಈ ಮಾಸಾಚರಣೆ ಒಳಗೆ ಯಾರನ್ನ ಸೇರಿಸೋಣ್ರಿ? ಮೇನ್ ಅಂದ್ರೆ ರಸ್ತೆ ಡ್ರೈವರ್ಗಳಿಗೆ ಇದನ್ನಾದ್ರೆ ಅವರ ನೋಡೋರು ಹೆಚ್ಚಿಗೆ ಆ್ಯಕ್ಸಿಡೆಂಟ್ಗಳನ್ನ, ಡಾಕ್ಟ್ರ್ಗಿಂತ ಹೆಚ್ಚಿಗೆ ನೋಡೋರು ಡ್ರೈವರ್ಗಳು. ಭಾಳ ಮಂದಿನ ಆ್ಯಕ್ಸಿಡೆಂಟ್ ಪೇಷಂಟ್ ಉಳಿಸೋರು ಡಾಕ್ಟ್ರ್ ಅಲ್ಲ, ಡ್ರೈವರ್ಗಳು. ಡ್ರೈವರ್ ಮನಸ್ಸು ಮಾಡಿದ್ರೆ ಆಕೈತ್ರಿ ಅಂತ ಕೂಡಲೇ ಡ್ರೈವರ್ಗಳನ್ನ ಸೇರಿಸ್ತೇನೆ ರೀ ಅಂತ ಹೇಳಿ ಸುಮಾರು ಇಷ್ಟು ಚಲೋ ಜನ ಸೇರಿದ್ರು. ಅದನ್ನು ನೋಡಿ ನಮಗೂ ಚಲೋ ಆಯ್ತು. ಇನ್ನು ಮುಂಬರೋ ದಿನದೊಳಗೆ ಹಗುರ ಇದನ್ನು 4 ಮಂದಿಗೆ ಹೇಳ್ಕೊತ ಹೋಗಿ ಆ ಸ್ಕಿಲ್ಲನ್ನು ಇದನ್ನು ಮಾಡಿ ಉಪಯೋಗ ತೊಗೋತಾರೋ ಅಂಥೇಳಿ ನಾ ಆಶಿಸ್ತೇನೆ. ಇಲಾಖೆಗೆ ಆಕ್ಸಿಡೆಂಟ್ ಕೇಸ್ ಬಂದಿದ್ದು ಚಲೋ ಕಂಡೀಷನ್ದೊಳಗೆ ಬರ್ತಾವೆ ರೀ. ಇಲ್ಲಾಂದ್ರೆ ನಾವು ಇಷ್ಟು ಪರದಾಡೋದಾಕೈತಿ. ಕೆಲವೊಂದು ಬ್ಲಡ್ ಗ್ರೂಪ್ ರಾತ್ರಿ ಹೊತ್ತಿನೊಳಗೆ ಬ್ಲಡ್ ಸಲುವಾಗಿ ಅಲ್ಲಿ ಫೋನ್ ಹಚ್ಚಿ ಇಲ್ಲಿ ಫೋನ್ ಹಚ್ಚಿ ಅವನು ಓಡಿಸಿ ಇವನು ಓಡಿಸಿ ಎಟ್ಲೀಸ್ಟ್ ಒಂದು ಸ್ವಲ್ಪ ಬ್ಲಡ್ ಉಳಿದ್ರೆ ಈ ಇದರದಿಂದ ಬ್ಲಡ್ ಲಾಸ್ ಕಡಿಮೆ ಆಗಿರ್ತೈತಿ. ಕೆಲವೊಂದು ಏರ್ವೇ ಆಮೇಲೆ ವೆಂಟಿಲೇಷನ್ಗೆ ಹಾಕಬೇಕಾಗ್ತೈತಿ, ಅದನ್ನು ತಪ್ಪಿಸ್ಬೋದು ಇದು ಬಿಗಿನಿಂಗ್ ಆತಂದ್ರೆ. ಇವನ್ನ ಆರೋಗ್ಯ ಇಲಾಖೆಗೆ ಅಂತಲ್ಲ, ನಾವು ಆರಾಮ್ ಮಕ್ಕೋತೇವೆ, ನಾವು ಆರಾಮಿರ್ತೇವೆ. ಈ ಮತ್ತು ಥ್ಯಾಂಕ್ಸ್ ಹೇಳ್ದೆ ಮತ್ತೇನು ಹೇಳಿರಿ ನಾ